ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಫ್ಯಾಷನ್ಸ್ ಚಾನಲ್. ನನ್ನ ಇವತ್ತು ನಾನು ಸಾರಿಗೆ ಫಾಲ್ ಹಚ್ಚುವುದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಇದು ಸಿಂಪಲ್ ಆಗಿದೆ, ನೀವೇನು ವರಿ ಮಾಡಬೇಕಾಗಿಲ್ಲ. ಫಸ್ಟಿಗೆ ನೀವು ಸಾರಿಯನ್ನು ನೀವು ಉಟ್ಕೊಳ್ತೀರಲ್ವ, ಆ ಭಾಗದಿಂದ ಸೆರಗಿನ ಭಾಗ ಅಲ್ಲ, ಇನ್ನೊಂದು ತುದಿ ಇರುತ್ತಲ್ವ, ಆ ಭಾಗದಲ್ಲಿ ಕೆಳಗಿನ ಭಾಗವನ್ನು ಉಲ್ಟಾ ನೋಡ್ಕೋಬೇಕು. ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾದಲ್ಲೇ ಇಟ್ಕೋಬೇಕು. ಸಾರಿಯನ್ನು ಉಲ್ಟಾದಲ್ಲಿ ಇಟ್ಕೊಂಡು ಕೆಳಗೆ ಆ ತುದಿಯಿಂದ 10 ಇಂಚು ಇದನ್ನು ಸಾರಿಯನ್ನು ಬಿಟ್ಬಿಟ್ಟು 10 ಇಂಚು ಬಿಟ್ಬಿಟ್ಟು ಅಲ್ಲಿಂದ ಪ್ಲೇನಲ್ಲಿ ಬಿಡಬೇಕು. ಅಲ್ಲಿಂದ ನೀವು ಫಾಲ್ ಇಟ್ಕೊತ ಬರಬೇಕು. ನೋಡಿ, ಫಾಲನ್ನು ಎಳಿಬಾರ್ದು, ಆ್ಯಕ್ಚುಲಿ ಸಾರಿಯನ್ನು ಎಳಿಬಾರ್ದು, ಫಾಲನ್ನು ಎಳಿಬಾರ್ದು. ನಿಧಾನವಾಗಿ ಹಗೂರದಲ್ಲಿ ನಮಗೆ ಅಲ್ಲಿ ಸೆಲ್ವೇಜ್ ಮೇಲೆ ಈ ಫಾಲನ್ನು ಸೆಲ್ವೇಜ್ ಮೇಲೆ ಇಟ್ಕೊತ ನೋಡಿ, ನಾನು ಮಾಡ್ತಾ ಇದ್ದೇನೆ. ನೋಡಿ, ಇಟ್ಕೊತ ಬಂದು ಸ್ಟಿಚ್ ಆಗ್ತಾ ಬರಬೇಕು. ಎಂಡ್ ಬರುವಾಗ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿ, ಅದಕ್ಕೆ ನಿಮಗೆ ಎಂಡಿಗೆ ನೀವು ಒಂದು ಸ್ವಲ್ಪ ರಫ್ ಕೊಡಬೇಕು. ರಫ್ ಕೊಟ್ಟಿಲ್ಲ ಅಂದರೆ ಅದು ಬಿಟ್ಟು ಹೋಗುತ್ತೆ. ಹಾಗೆಯೇ ಸ್ಟಿಚ್ ಹಾಕಿ ಉದ್ದಕ್ಕೆ ಸ್ಟಿಚ್ ಹಾಕಲಿಕ್ಕೆ ಬಿಟ್ಟು ಹೋಗಿಬಿಡುತ್ತೆ. ರಫ್ ಕೊಟ್ಟು ಎಂಡ್ ಮಾಡಬೇಕು ನೀವು. ಆಮೇಲೆ ಇನ್ನೊಂದು ಭಾಗದ ಸಾರಿಯ ಇನ್ನೊಂದು ಭಾಗದಲ್ಲಿ ಪ್ಲೇನ್ ಬಿಟ್ಟಿದ್ದೇವಲ್ಲ, ಅದನ್ನು ಕೈನಲ್ಲಿ ಹೆಮ್ ಮಾಡಲಿಕ್ಕೆ, ಅದನ್ನು ಹೆಮ್ ಮಾಡೋದು ಹೇಗೆ ಅಂತ ನಾನು ಇನ್ನೊಮ್ಮೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೇನೆ ಹೇಗೆ ಅಂತ. ನೋಡಿ, ನಾನು ಅಲ್ಲಿ ಬಿಟ್ಟಿದ್ದೇನೆ, 12 ಇಂಚು ಬಿಟ್ಟಿದ್ದೇನೆ. ಇದು ಸಾರಿಗೆ ದೊಡ್ಡ ಸಾರಿ ಇದೆ, ಇದು ಬ್ಲೌಸ್ ಪೀಸ್ ತೆಗೆಯಲಿಲ್ಲ ಈ ಸಾರಿಯಿಂದ. ಹಾಗಾದ ಕಾರಣ ನಾನು ಸ್ವಲ್ಪ 12 ಇಂಚು ಬಿಟ್ಟಿದ್ದೇನೆ. ಇಲ್ಲಾದರೆ 10 ಇಂಚು ಬಿಟ್ಟರೆ ಸಾಕು. ಬ್ಲೌಸ್ ಪೀಸ್ ತೆಗೆದ 5.5 ಇದ್ದ ಸಾರಿಗೆ 10 ಇಂಚು ಕೆಳಗಿನ ಭಾಗವನ್ನು ಬಿಟ್ಟರೆ ಸಾಕು. ಇನ್ನೊಂದು ಸಾರಿಗೆ ನೀವು ನೋಡ್ತಾ ಇರುವಿರಂತೆ, ಒಂದು ಸೈಡಲ್ಲಿ ನೀವು ಪಟ್ಟಿ ಕೊಟ್ಟು ಸಾರಿಗೆ ಬಾರ್ಡರ್ ಅಟ್ಯಾಚ್ ಆಗಿದ್ದ ಸಾರಿ ಆದರೆ ಇನ್ನೊಂದು ಸೈಡಲ್ಲಿ ನೀವು ಬಿಡಿಂಗೇ ಮಾಡಬೇಕಂತೇನಿಲ್ಲ. ಸೈಡ್ ಸ್ಟಿಚ್ ಕೂಡ ಮಾಡಿಬಿಡ್ಬೋದು. ಒಂದು ಸೈಡಲ್ಲಿ ಸಾರಿಗೆ ಸೆರಗು ಸೈಡಲ್ಲಿ ಪಟ್ಟಿ ಕೊಟ್ಟು ಮಡಚಿಡ್ತಾರೆ, ಬಾರ್ಡರೆಲ್ಲ ಇದ್ದ ಸಾರಿಗೆ. ಹಾಗಾದ ಕಾರಣ ಇಲ್ಲಿ ನಾವು ಇನ್ನೊಂದು ಕಡೆ ಸಾರಿಯ ಇನ್ನೊಂದು ಭಾಗ ಇದೆಯಲ್ಲ, ಅದಕ್ಕೆ ನೀವು ಬಿಡಿಂಗೇ ಮಾಡಬೇಕಂತೇನಿಲ್ಲ, ಮಿಷನಲ್ಲೂ ಸ್ಟಿಚ್ ಮಾಡ್ಬೋದು. ಮಿಷನಲ್ಲಿ ಸ್ಟಿಚ್ ಮಾಡಿ ನೀವು ಅದನ್ನು ಹೊಲಿದ್ಬಿಟ್ಟು ಮಾಡ್ಬೋದು. ಅದೇನು ದೊಡ್ಡ ಇದಾಗೋದಿಲ್ಲ, ಏನು ಬಿಡಿಂಗೇ ಮಾಡಬೇಕಂತಿಲ್ಲ. ನಾನೀಗ ನೋಡಿ, ನಾನು ಸಾರಿಯ ಇನ್ನೊಂದು ಸೈಡನ್ನು ಕಟ್ ಮಾಡಿ ಅಲ್ಲಿ ಸೈಡ್ ಸ್ಟಿಚ್ ಹೇಗೆ ಹೊಲಿಯೋದು, ಚಿಕ್ಕದಾಗಿ ಮಡಚಿ ಡಬಲ್ ಫೋಲ್ಡ್ ಮಾಡಿ ಹೇಗೆ ಹೊಲಿಯೋದು, ಕಟ್ ಮಾಡಿ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಮಾರ್ಕ್ ಎಲ್ಲ ಇದೆ ನೋಡಿ, ಇದನ್ನು ತೆಗೆದು ಬಿಡಬೇಕು. ಅಲ್ಲಿ ಒಂದೊಮ್ಮೆ ಇದಿರುತ್ತೆ ಅಂತ ಡಾಟ್ ಇರುತ್ತೆ. ಅವರು ಸಾರಿಯನ್ನು ಇನ್ನೊಂದು ಸಾರಿಯಲ್ಲಿ ನೂಲಿಂದ ಡಾಟ್ ಮಾಡಿರ್ತಾರೆ, ಕಟ್ ಮಾಡಿದಾಗಿರುತ್ತೆ ಒಂದು. ಆ ಥರ ಇದು ತೂತು ಇರುತ್ತೆ, ನಿಮಗೆ ಗೊತ್ತಾಗುತ್ತೆ, ನಿಮಗಲ್ಲಿ ಡಾಟ್ ಇದ್ದಿದ್ದು. ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು. ಸಾರಿ ಸ್ಟ್ರೈಟಲ್ಲಿ ಕಟ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡಿ ಚೆನ್ನಾಗಿ, ನೋಡಿ ನಾನು ಮಾಡ್ತಾ ಇದ್ದೇನೆ ನೋಡಿ, ಹಾಗೆ ಡಬಲ್ ಫೋಲ್ಡ್ ಮಾಡಿ ಚಿಕ್ಕದಲ್ಲಿ ಸೈಡ್ ಹೊಲಿದ್ರೆ ಓಕೆ, ಏನಾಗಲ್ಲ. ಅಂದರೆ ಒಳಗಿರುವ ಸೈಡ್ ಅಲ್ವ ಅದು, ಅದೇನು ಕಾಣಿಸೋದಿಲ್ಲ ಅಲ್ವ. ಇನ್ನೊಂದು ಸೈಡಲ್ಲಿ ನಿಮಗೆ ಪಟ್ಟಿ ಇರುತ್ತೆ, ಪಟ್ಟಿ ಅಟ್ಯಾಚ್ ಮಾಡಿರ್ತಾರೆ, ಬಾರ್ಡರ್ ಥರ ಅಟ್ಯಾಚ್ ಮಾಡಿರ್ತಾರೆ ಸಾರಿಗೆ. ಹಾಗಾದ ಕಾರಣ ನೀವು ಈ ಸೈಡಲ್ಲಿ ನೀವು ಸಣ್ಣಕ್ಕೆ ಫೋಲ್ಡ್ ಮಾಡಿ, ಚಿಕ್ಕದಾಗಿ ಫೋಲ್ಡ್ ಮಾಡಿ ಹತ್ತದಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊತ ಬರಬೇಕು. ನೋಡಿ, ತಿರುಪಬಾರ್ದು, ತಿರುಪಿದ್ರೆ ಹೋಗುತ್ತೆ. ನೋಡಿ, ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ, ದೂರದಲ್ಲಿ ಫೋಲ್ಡ್ ಮಾಡಿಕೊಂಡು ಹಾಗೆಲೇ ಮಾಡ್ತಾ ಇದ್ದೇನೆ ನೋಡಿ. ನಿಧಾನವಾಗಿ ಮಾಡಬೇಕು. ನಿಮಗೆ ಫಸ್ಟ್ ಸ್ಟಿಚ್ ಮಾಡುವಾಗ ಅದು ತಿರುಪುತ್ತೆ, ಅದು ತಿರುಪಬಾರ್ದು. ನಿಧಾನ ದೂರಕ್ಕೆ ಡಬಲ್ ಫೋಲ್ಡ್ ಮಾಡ್ಕೊತ ಸಣ್ಣಕ್ಕೆ ಫೋಲ್ಡ್ ಮಾಡಿ ಹೊಲಿಬೇಕು. ಆಗ ನೀವು ಬಿಡಿಂಗ್ ಮಾಡಿದಾಗೆ ಕಾಣಿಸುತ್ತೆ, ಗೊತ್ತಾಗಲ್ಲ. ಮತ್ತು ನೀವು ಬಿಡಿಂಗ್ ಮಾಡಿದ್ರಕ್ಕಿಂತನೂ ಈ ಥರ ಸ್ಟಿಚ್ ಮಾಡಿದರೆ ಗಟ್ಟಿ ಬರುತ್ತೆ ಸಾರಿ ಸೈಡು. ಬಿಡಿಂಗ್ ಮಾಡಿದ್ರೂ ಒಮ್ಮೊಮ್ಮೆ ನೀವು ಅದೇನಾದ್ರು ಕಾಟನ್ ನೂಲು ಅಲ್ಲದೆ ಬೇರೆ ನೀವು ಟೆರಿಕಾಟ್ ನೂಲು ಥರ ಈಗೆಲ್ಲ ಸಿಗುತ್ತೆ, ಟಾಯ್ನ್ ನೂಲು ಅಂತ, ಆ ನೂಲಲ್ಲೆಲ್ಲ ನೀವು ಮಾಡಿದರೆ ಅದು ಐರನ್ ಮಾಡುವಾಗ ಬಿಟ್ಟೋಗಿರುತ್ತೆ. ಇದಾದರೆ ನೀವು ಬಿಟ್ಟೋಗೋದೇ ಇಲ್ಲ. ಸೈಡ್ ಸ್ಟಿಚ್ ಮಾಡಿದ್ದು ಯಾವಾಗಲೂ ಗಟ್ಟಿ ಮುಟ್ಟಾಗಿ ಬರುತ್ತೆ, ನಾವು ಮಷಿನಲ್ಲಿ ಸೈಡ್ ಸ್ಟಿಚ್ ಮಾಡಿದ್ದು. ಒಂದು ಸೈಡಲ್ಲಾದರೆ ಈ ಥರ ನಾನು ಎಲ್ಲರಿಗೂ ಹಾಗೆ ಮಾಡಿಕೊಡ್ತೇನೆ, ಯಾಕಂದರೆ ಎರಡು ಸೈಡು ಬಿಡಿಂಗ್ ಮಾಡೋದಿದ್ರೆ ಮಾತ್ರ ಬಿಡಿಂಗ್ ಮಷಿನಲ್ಲಿ ಬಿಡಿಂಗ್ ಮಾಡ್ತೇವೆ. ಇಲ್ಲದಿದ್ದರೆ ನೀವು ಒಂದು ಸೈಡು ಪಟ್ಟಿ ಇದ್ದರೆ ಈ ಸೈಡನ್ನು ನೀವು ಫಸ್ಟ್ ನಾವು ಸಾರಿ ಡ್ರಾಪ್ ಮಾಡುವಾಗ ಫಸ್ಟ್ ಸೈಡ್ ನಾವು ಫೋಲ್ಡ್ ಮಾಡ್ತೇವಲ್ಲ ಲಂಗಕ್ಕೆ, ಆ ಸೈಡಲ್ಲಿ ನೀವು ಡಬಲ್ ಸ್ಟಿಚ್ ಮಾಡಿ ಹೊಲಿಬೋದು, ಏನು ಪ್ರಾಬ್ಲಮ್ ಇಲ್ಲ ಇದು. ನೋಡಿ, ನಾನಲ್ಲಿ ಯಾವ ಥರ ಚಿಕ್ಕದಾಗಿ ದೂರದಲ್ಲಿ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಎಳೆಯೋದೇ ಇಲ್ಲ. ನೋಡಿ, ನಾನು ನಿಧಾನ ಅಲ್ಲಲ್ಲೇ ಮಡಚಿ ಬಿಡ್ತೇನೆ ನೋಡಿ. ಎಳಿಬಾರ್ದು, ಎಳೆದ್ರೆ ನೀವು ತಿರುಪು ಹೋಗುತ್ತೆ. ಒಂದು ಸೈಡನ್ನು ಹೇಗೆ ಸ್ಟಿಚ್ ಸೈಡ್ ಸ್ಟಿಚ್ ಸಾರಿ ಸೈಡ್ ಸ್ಟಿಚ್ ಮಾಡೋದು ಹೇಗೆ ಅಂತಲೂ ಇದರಲ್ಲಿ
ಕಲ್ತಾಗುತ್ತೆ ನಿಮಗೆ. ಇದು ಈಸಿ ಮೆಥಡ್ ಆ್ಯಕ್ಚುಲಿ. ನೀವು ಅದನ್ನು ನೋಡಿಕೊಂಡು ನಿಧಾನವಾಗಿ ಹಾಗೆ ಮಾಡೋಕ್ಕೆ ಕಲ್ತ್ರೆ, ಇಲ್ಲಾಂದ್ರೆ ಒಂದು ಪ್ಲೇನ್ ಬಟ್ಟೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಮಡ್ಚೋಕ್ಕೆ ಹೊಲಿದು ಸ್ಟಿಚ್ ಮಾಡೋಕ್ಕೆ ನೀವು ಕಲ್ತ್ರೆ ಅದು ನಿಮಗೆ ರೂಢಿ ಆಗಿಬಿಡುತ್ತೆ. ನೀವು ಹಾಗಾಗಿ ಫಸ್ಟಲ್ಲಿ ಹಾಗೆ ಸ್ಟಿಚ್ ಮಾಡಿ ಆಮೇಲೆ ಅದು ಚೆನ್ನಾಗಿ ಫೋಲ್ಡಾಗಿ ಬರುತ್ತೆ. ನಮಗೂ ಎಲ್ಲ ಫಸ್ಟಲ್ಲಿ ಹಾಗೆ ಆಗ್ತಿತ್ತು, ಇವಾಗ ನಮಗೆಲ್ಲ ರೂಢಿಯಾಗಿದೆ, ಹಾಗಾಗಿ ಕಾರಣ ಚೆನ್ನಾಗಿ ಬರುತ್ತೆ, ಏನು ತಿರ್ಕೋದಿಲ್ಲ ಏನಿಲ್ಲ. ಹೀಗೆ ಸ್ಟಿಚ್ ಮಾಡಿ ಆದಮೇಲೆ ಈ ಸೈಡಿಂದ ಒಂದು 10 ಇಂಚು ಬಿಟ್ಬಿಟ್ಟು ನೀವು ಫಾಲನ್ನು ಹಚ್ಚಿದ್ರೆ ಆಯ್ತು. ಇದಕ್ಕೆ ನೋಡಿ ಸೈಡ್ ಎಂಡ್ ಮಾಡುವಾಗ ರಫ್ ಕೊಡಬೇಕು, ಇಲ್ಲಾಂದರೆ ಸೈಡ್ ಬಿಟ್ಟು ಹೋಗುತ್ತೆ. ಅದಕ್ಕೆ ಎಂಡ್ ಕೊಟ್ಟು ನಾವು ಹಾಗೆ ಮಾಡ್ತೇವೆ. ನೋಡಿ ಫಾಲ್ ಹಚ್ತಾ ಇದ್ದೇನೆ ನೋಡಿ. ಒಂದು ಸೈಡನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಫಾಲ್ 2.25 ಮೀಟ್ರ್ ಇರುತ್ತೆ ಆ್ಯಕ್ಚುಲಿ ಫಾಲು. ನೀವು ಫಾಲ್ 2.25 ಮೀಟ್ರನ್ನ ನೀವು ಅಲ್ಲಿ ಒಂದು 10 ಇಂಚ್ ಬಿಟ್ಟು ಈ ಕಡೆಯಿಂದ ಹಚ್ಕೊತ ಬಂದರೆ ಆಯಿತು. ಇನ್ನೊಂದು ಸೈಡಲ್ಲಿ ಕೆಲವರು ಸ್ಟಿಚ್ ಹಾಕ್ತಾರೆ, 2 ಸೈಡಿಗೂ ಸ್ಟಿಚ್ ಹಾಕ್ಕೊತಾರೆ ಫಾಲಿಗೆ. ಮಷಿನಲ್ಲೇ ಸ್ಟಿಚ್ ಹಾಕೋರು ಇದ್ದಾರೆ. ಆದರೆ ಇದು ಮಷಿನಲ್ಲಿ ಹಾಕೋದಕ್ಕಿಂತ ಒಂದು ಸೈಡನ್ನು ನೀವು ಹೆಮ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಬುಕ್ ಮೇಲೆ ಇಟ್ಕೊಂಡು ನಾನು ಇನ್ನೊಂದು ದಿವಸ ನಿಮಗೆ ಅದು ಹೆಮ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಹಾಗಾಗಿ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಹೇಗೆ ಹೆಮ್ ಮಾಡೋದು ಸಾರಿ ಫಾಲನ್ನು ಅಂತ. ಇದು ನೋಡಿ ಸೈಡಲ್ಲಿ ನಿಧಾನವಾಗಿ ಇಟ್ಕೊಂಡು ಹಾಗೇ ಸ್ಟಿಚ್ ಹಾಕ್ತಾ ಬರಬೇಕು, ಆವಾಗ ಅದು ಚೆನ್ನಾಗಿರುತ್ತೆ, ನಿಮಗೆ ಈಸಿಯಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಚೆನ್ನಾಗಾಗುತ್ತೆ. ನೋಡಿದ್ರಾ ಹೇಗೆ ಬರುತ್ತೆ ಅಂತ? ಹಾಗೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಇನ್ನೊಂದು ಸೈಡಲ್ಲಿ ನೀವು ಹೆಮ್ ಮಾಡಿದ್ರೆ ಆಯಿತು. ನೀಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಕೆಳಗಿನ ಸಾರು ಜಾರಿ ಹೋಗಿಬಿಡುತ್ತೆ ನಿಮಗೆ. ಮೇಲಿದು ಬಟ್ಟೆ ಮೇಲೆ ಮಾತ್ರ ಸ್ಟಿಚ್ ಬಿಡುತ್ತೆ. ಸರಿಯಾಗಿ ನೋಡ್ಕೊಂಡು ಸ್ವಲ್ಪನೇ ಸ್ಟಿಚ್ ಆಗ್ತಾ ಬರಬೇಕು ಸಾರಿಗೆ ಯಾವತ್ತು. ಇದು ಈಸಿ ಮೆಥಡ್ಡು. ನಿಮಗೆ ಮಷಿನಲ್ಲಿ ಒಂದು ಸೈಡ್ ಹಾಕ್ಬಿಟ್ಟು ಇನ್ನೊಂದು ಸೈಡಲ್ಲಿ ನೀವು ಹೆಮ್ಮಿಂಗ್ ಮಾಡಿದರೆ ಆಯಿತು. ನಿಮಗೆ ಬೇಡ ಆದರೆ 2 ಸೈಡಲ್ಲಿ ಕೂಡ ನೀವು ಮಷಿನಲ್ಲಿ ಹಾಕ್ಬೋದು. ಈಗೆಲ್ಲ ಕಾಮನ್ ಹಾಕ್ಕೋತಾರೆ ಹಾಗೆಯೇ. ನಮಗೆ ಅದು ಇಷ್ಟ ಆಗೋಲ್ಲ, ನಾನು ಹಾಗಾಗಿ 2 ಸೈಡಲ್ಲಿ ಮಾಡಲ್ಲ, ಒಂದು ಸೈಡಲ್ಲಿ ಮಾತ್ರ ಸ್ಟಿಚ್ ಹಾಕ್ಬಿಟ್ಟು ಇನ್ನೊಂದು ಸೈಡಲ್ಲಿ ಸ್ಟಿಚ್ ಹೆಮ್ ಮಾಡ್ತೇನೆ. ನೀಟಾಗಿ ಹೆಮ್ ಮಾಡಿಬಿಡ್ತೇನೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ ಸಾರಿ. ಇದು ಈ ಥರ ಸಾರಿಗಾದರೂ ಓಕೆ. ಒಳ್ಳೊಳ್ಳೆ ಬಟ್ಟೆ ಸಾರಿಗೆಲ್ಲ ಆದರೆ ನೀವು ನೀಟಾಗೇ ಮಾಡಬೇಕಾಗುತ್ತೆ, ಒಟ್ಟರಾಶಿ ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಮಗೆ ಮತ್ತು ಕಸ್ಟಮರ್ ಕೇಳ್ತಾರೆ, ನೀಟಾಗಿ ಮಾಡಿದಿದ್ರೆ ಕಸ್ಟಮರ್ ನಮ್ಮ ವರ್ಕನ್ನು ನೋಡ್ತಾರಲ್ವ. ಹಾಗಾಗಿ ನಾವು ನಿಮ್ಮ ಕೆಲಸವನ್ನು ನೀವು ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ನೀಟಾಗಿ ಮಾಡೋಕ್ಕೆ ಕಲ್ತ್ಬಿಟ್ರೆ ಅದು ಮುಂದೆ ಎಲ್ಲ ಸಾರಿಗೂ ಚೆನ್ನಾಗೇ ಬರುತ್ತೆ. ನೀವು ಅದೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡಿ ಹೀಗೇ ಸ್ಟಿಚ್ ಹಾಕಿದ್ರೆ ಆಗ್ತಾ ಬಂದರೆ ಆಯಿತು. ಎಳಿಬಾರ್ದು, ಮೇಲಿ ಬಟ್ಟೆಯನ್ನು ಎಳಿಬಾರ್ದು, ಕೆಳಗಿನ ಬಟ್ಟೆಯನ್ನು ಸಹ ಎಳಿಬಾರ್ದು. ನಿಧಾನವಾಗಿ ನೀಟಾಗಿ ಎಂಡಿಗೆ ಹಾಕ್ತಾ ಬಂದರೆ ಆಯಿತು ಅಷ್ಟೇ. ಅದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೀಗೇ ಕಲ್ತ್ಕೊಳ್ಳಿ. ಸಾರಿಗೆ ಫಾಲ್ ಹಾಕೋದು ಹೇಗೆ ಅಂತ ನೋಡ್ಕೊಂಡು ಕಲ್ತ್ಕೊಂಡಾಗ ಆಯ್ತಲ್ವ ಇವತ್ತಿನ ವೀಡಿಯೋದಲ್ಲಿ. ನಾಳೆ ನಿಮಗೆ ಅದನ್ನು ಪೆಟಿಕೋಟನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡೋದಿದೆ ಅಲ್ವಾ, ಅದನ್ನು ಹೇಳ್ಕೊಡ್ತೇನೆ. ಇವತ್ತು ಇದನ್ನು ಕಲ್ತ್ಕೊಳ್ಳಿ. ಯಾವತ್ತು ನೀವು ಒಂದೊಂದು, ನಾನು ತುಂಬ ದಿವಸ ಆಯಿತು ವೀಡಿಯೋ ಹಾಕಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಇರಲಿಲ್ಲ, ನಾನು ಹೊರಗಡೆ ಹೋಗಿದ್ದೆ. ಆಗಿದ್ದ ಕಾರಣ ನನ್ನ ಪರ್ಸ್ನಲ್ ಇದ್ದ ಕಾರಣ ನಮಗೆ ವೀಡಿಯೋ ಹಾಕಲಿಕ್ಕಾಗಲಿಲ್ಲ. ಆಗಿದ್ದ ಕಾರಣ ನಿಮಗೆ ನಾನು ಇದೊಂದು ವೀಡಿಯೋ ಹಾಕಿದ್ದೇನೆ. ನಾಳೆ ನಿಮ್ಗೆ ಅದು ಸ್ಟಿಚ್ ಮಾಡುವುದು ಹೇಗೆ, ಪೆಟಿಕೋಟನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ, ಬಟ್ಟೆ ಮೇಲಿಟ್ಟು ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
ಬಾಯ್.